Invest and earn more than 80% profit. Let your money work for you. Check description for more information. Hi audience, welcome to Hollywood Yatra YouTube channel. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ಮಿಸ್ಟರ್ ನೋಬಡಿ. ಇದು ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ. ಈ ಸಿನಿಮಾ ಅರ್ಥ ಮಾಡಿಕೊಂಡ್ರೆ ಪ್ರಪಂಚದ ಯಾವ ಸಿನಿಮಾ ಕೂಡ ಅರ್ಥ ಆಗುತ್ತದೆ. ಈ ಸಿನಿಮಾ ರಿಲೀಸ್ ಆಗಿರೋದು 2009ನಲ್ಲಿ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಜಾಕೋ ವ್ಯಾನ್ ಡಾರ್ಮೆಲ್ ಹಾಗೂ ಲೀಡ್ ರೋಲಲ್ಲಿ ಇರೋದು ಜಾರೆಡ್ ಲೆಟೋ, ಸಾರಾ ಪಾಲಿ, ಡಯಾನ್ ಕ್ರೂಗರ್, ಲಿನ್ ಡ್ಯಾನ್ ಫ್ಯಾಮ್. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ನಮಸ್ಕಾರ ಗೆಳೆಯರೇ, ಹಾಲಿವುಡ್ ಯಾತ್ರಾಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕೇವಲ ಒಂದು ಸಿನಿಮಾದ ಬಗ್ಗೆ ಮಾತನಾಡುತ್ತಿಲ್ಲ, ಬದಲಾಗಿ ನಮ್ಮ ಅಸ್ತಿತ್ವದ ಬಗ್ಗೆ, ನಾವು ಮಾಡುವ ಪ್ರತಿಯೊಂದು ಸಣ್ಣ ನಿರ್ಧಾರ ನಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತದೆ ಎನ್ನುವ ರೋಚಕ ಸತ್ಯದ ಬಗ್ಗೆ ತಿಳಿಯಲಿದ್ದೇವೆ. ಒಮ್ಮೆ ಕಲ್ಪಿಸಿಕೊಳ್ಳಿ, ಒಬ್ಬ ವ್ಯಕ್ತಿ ತನ್ನ ಎದುರಿಗಿರುವ ಒಬ್ಬ ವೈದ್ಯನನ್ನು ಕೇಳುತ್ತಿದ್ದಾನೆ, ನಾನು ಡಾಕ್ಟರ್ ಫೆಲ್ಡ್ಹೈಮ್, ನೀನ್ಯಾರು ಅಂತ. ಅದಕ್ಕೆ ಆ ವ್ಯಕ್ತಿ ಕೊಡುವ ಉತ್ತರ, ನಾನು ಯಾರೂ ಅಲ್ಲ, ನನ್ನ ಹೆಸರು ನೀಮೋ ನೋಬಡಿ. ಅಷ್ಟಕ್ಕೂ ಯಾರು ಈ ನೀಮೋ? ಇವನು ಯಾಕೆ ತನ್ನನ್ನು ತಾನು ಯಾರೂ ಅಲ್ಲ ಎಂದು ಕರೆದುಕೊಳ್ಳುತ್ತಿದ್ದಾನೆ? ಭಾಗ 1, ಅಮರತ್ವದ ಜಗತ್ತು ಮತ್ತು ಕೊನೆಯ ಮಾನವ ಸಮಯ. ಈಗ 2092 AD. ಹೌದು, ಭವಿಷ್ಯದ ಈ ಜಗತ್ತಿನಲ್ಲಿ ಮನುಷ್ಯ ಸಾವು ಗೆದ್ದಿದ್ದಾನೆ. ವಿಜ್ಞಾನದ ಪವಾಡದಿಂದ ಮಾನವಕುಲ ಅಮರತ್ವವನ್ನು, ಇಮ್ಮಾರ್ಟಾಲಿಟಿ ಸಾಧಿಸಿದೆ. ಆದರೆ ಇಡೀ ಜಗತ್ತಿನ ಕಣ್ಣುಗಳು ಈಗ ಒಬ್ಬ ವ್ಯಕ್ತಿಯ ಮೇಲೆ ನೆಟ್ಟಿವೆ. ಅವನೇ 118 ವರ್ಷದ ನೀಮೋ ನೋಬಡಿ. ಯಾಕೆ ಗೊತ್ತಾ? ಇಡೀ ಭೂಮಿಯ ಮೇಲೆ ಸಾಯಲಿರುವ ಕೊನೆಯ ನಶ್ವರ ಮನುಷ್ಯ ಇವನೊಬ್ಬನೇ. ನೀವು ಎಂದಾದರೂ ಯೋಚಿಸಿದ್ದೀರಾ, ಸಾವು ಇಲ್ಲದ ಜಗತ್ತು ಹೇಗಿರುತ್ತೆ ಅಂತ? ಅಥವಾ ಸಾವು ಅನ್ನೋದು ಇದ್ದಾಗ ಮನುಷ್ಯರ ಬದುಕು ಹೇಗಿತ್ತು? ಈ ವಿಚಿತ್ರ ಭವಿಷ್ಯದ ಜನರಿಗೆ ಹಳೆಯ ಕಾಲದ ಮನುಷ್ಯರ ಬಗ್ಗೆ ಏನೂ ತಿಳಿದಿಲ್ಲ. ಹಾಗಾಗಿಯೇ ನೀಮೋನ ಜೀವನದ ಕಥೆಯನ್ನು ಕೇಳಲು ಇಡೀ ಜಗತ್ತೇ ಕಾತುರದಿಂದ ಕಾಯುತ್ತಿದೆ. ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆಯಿದೆ. ನೀಮೋ ತನ್ನ ಗತಕಾಲವನ್ನು ನೆನಪಿಸಿಕೊಳ್ಳಲು ಹೋದರೆ ಅಲ್ಲಿ ಒಂದಲ್ಲ, ಎರಡಲ್ಲ, ಸಾವಿರಾರು ವಿಭಿನ್ನ ಕಥೆಗಳು ತೆರೆದುಕೊಳ್ಳುತ್ತವೆ. ಒಂದು ಕಥೆಗೆ ಮತ್ತೊಂದಕ್ಕೂ ಸಂಬಂಧವೇ ಇಲ್ಲ. ಅಷ್ಟಕ್ಕೂ ನೀಮೋ ಯಾರು? ಅವನ ನಿಜವಾದ ಬದುಕು ಯಾವುದು? ಭಾಗ 2, 1 ನಿರ್ಧಾರ, 100 ದಾರಿಗಳು. ಇಲ್ಲಿಂದ ಕಥೆ ನಿಜವಾದ ತಿರುವು ಪಡೆಯುತ್ತದೆ. ನೀಮೋ ಒಬ್ಬ ಪುಟ್ಟ ಹುಡುಗನಾಗಿದ್ದಾಗ ಅವನ ಪೋಷಕರು ವಿಚ್ಛೇದನ ಪಡೆಯುತ್ತಾರೆ. ರೈಲ್ವೆ ಸ್ಟೇಷನ್ನಲ್ಲಿ ನಿಂತಿರುವ ಆ ಬಾಲಕನ ಮುಂದೆ ಈಗ ಒಂದು ಕಠಿಣ ನಿರ್ಧಾರವಿದೆ. ಅಮ್ಮನ ಜೊತೆ ಹೋಗಬೇಕೋ ಅಥವಾ ಅಪ್ಪನ ಜೊತೆ ಇರಬೇಕೋ? ನೀವು ಆ ಜಾಗದಲ್ಲಿ ಇದ್ದಿದ್ದರೆ ಏನು ಮಾಡುತ್ತಿದ್ದಿರಿ? ಸುಲಭ ಅಂದುಕೊಂಡ್ರಾ? ಖಂಡಿತ ಇಲ್ಲ. ಇಲ್ಲಿ ವಿಚಿತ್ರ ಏನೆಂದರೆ ನೀಮೋ ಇಬ್ಬರನ್ನೂ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಅಂದ್ರೆ ಹೇಗೆ? ಇಲ್ಲಿಂದಲೇ ನೀಮೋನ ಜೀವನ ಹಲವು ಕಾಲಾವಧಿಗಳಾಗಿ ಟೈಮ್ ಲೈನ್ ಸೀಳುತ್ತದೆ. ಒಂದು ಬದುಕಿನಲ್ಲಿ ಅವನು ಅಪ್ಪನ ಜೊತೆ ಇರುತ್ತಾನೆ, ಇನ್ನೊಂದರಲ್ಲಿ ಅಮ್ಮನ ಜೊತೆ ಹೋಗುತ್ತಾನೆ. ಒಂದು ಕಡೆ ಅವನು ಫೋಟೋಗ್ರಾಫರ್ ಆದ್ರೆ ಇನ್ನೊಂದು ಕಡೆ ಟಿವಿ ನಿರೂಪಕನಾಗುತ್ತಾನೆ. ಅವನು ಇಲೀಸ್, ಜೀನ್ ಮತ್ತು ಅನ್ ಎಂಬ 3 ವಿಭಿನ್ನ ಹುಡುಗಿಯರನ್ನು ಮದುವೆಯಾಗುತ್ತಾನೆ. ಅಷ್ಟೇ ಯಾಕೆ, ಒಂದು ಬದುಕಿನಲ್ಲಿ ಅವನು ಕಾರು ಅಪಘಾತದಲ್ಲಿ ಸತ್ತರೆ, ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಅದರಲ್ಲಿ ಅವನ ಮೇಲೆ ಉಲ್ಕಾಪಾತವಾಗುತ್ತದೆ. ಇದೆಲ್ಲ ಕೇಳಲು ಗೊಂದಲ ಅನಿಸುತ್ತಿದೆಯೇ? ಆದರೆ ಇದೇ ಈ ಸಿನಿಮಾದ ಸೌಂದರ್ಯ. ಭಾಗ 3, ಸಮಯದ ಬಾಣ ಮತ್ತು ಎಂಟ್ರೋಪಿ, ದ ಫಿಸಿಕ್ಸ್ ಆಫ್ ಟೈಮ್. ಗೆಳೆಯರೇ, ನಾವೆಲ್ಲರೂ ಸಮಯದ ಗುಲಾಮರು. ವಿಜ್ಞಾನ ಹೇಳುವಂತೆ ನಮಗೆ ಅಗಲ, ಎತ್ತರ ಮತ್ತು ಆಳ ಎಂಬ 3 ಆಯಾಮಗಳಲ್ಲಿ ಓಡಾಡುವ ಸ್ವಾತಂತ್ರ್ಯವಿದೆ. ಆದರೆ ಸಮಯ, ಅದು ಕೇವಲ ಮುಂದಕ್ಕೆ ಮಾತ್ರ ಸಾಗುತ್ತದೆ. ಇದನ್ನು ಆರೋ ಆಫ್ ಟೈಮ್ ಎನ್ನುತ್ತಾರೆ. ಉದಾಹರಣೆಗೆ, ನಿಮ್ಮ ಅಪ್ಪ ಸೇದಿದ ಸಿಗರೇಟಿನಿಂದ ಬಂದ ಹೊಗೆ ಮತ್ತೆ ಸಿಗರೇಟಿನ ಒಳಗೆ ಹೋಗಲು ಸಾಧ್ಯವೇ? ಇಲ್ಲ ಅಲ್ವಾ? ಇದೇ ನಮ್ಮ ಬದುಕಿನ ದೊಡ್ಡ ಹೊರೆ. ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ನಾವು ಮತ್ತೆ ಹಿಂದೆ ಹೋಗಿ ಅದನ್ನು ಬದಲಿಸಲು ಸಾಧ್ಯವಿಲ್ಲ. ಅದಕ್ಕೆ ನಮಗೆ ಆಯ್ಕೆ ಮಾಡುವುದು ಅಷ್ಟೊಂದು ಕಷ್ಟವಾಗುತ್ತದೆ. ಆದರೆ ನೀಮೋನ ವಿಷಯದಲ್ಲಿ ಹಾಗಲ್ಲ. ಅವನಿಗೆ ಒಂದು ವಿಶೇಷ ಶಕ್ತಿಯಿದೆ. ಹುಟ್ಟುವ ಮುನ್ನ ನಮಗೆಲ್ಲರಿಗೂ ಎಲ್ಲವೂ ತಿಳಿದಿರುತ್ತೆ ಅಂತೆ. ಆದರೆ ಹುಟ್ಟಿದ ತಕ್ಷಣ ದೇವತೆಗಳು ನಮ್ಮ ನೆನಪನ್ನು ಅಳಿಸಿ ಹಾಕುತ್ತಾರಂತೆ. ಆದರೆ ನೀಮೋನ ವಿಷಯದಲ್ಲಿ ದೇವತೆಗಳು ಈ ಕೆಲಸ ಮಾಡುವುದನ್ನೇ ಮರೆತುಬಿಡುತ್ತಾರೆ. ಹಾಗಾಗಿ ನೀಮೋನಿಗೆ ತನ್ನ ಪ್ರತಿಯೊಂದು ನಿರ್ಧಾರದ ಅಂತಿಮ ಫಲಿತಾಂಶ ಮೊದಲೇ ತಿಳಿದಿರುತ್ತದೆ. ಭಾಗ 4, ಜುಗ್ ಜ್ವಾಂಗ್, ಚದುರಂಗದ ಆಟ ಮತ್ತು ಬದುಕು. ಎಲ್ಲವೂ ಮೊದಲೇ ತಿಳಿದಿದ್ದರೆ ಬದುಕು ಸುಲಭ ಅಂದುಕೊಂಡಿದ್ದೀರಾ? ಇಲ್ಲ ಗೆಳೆಯರೇ, ಅದು ಇನ್ನೂ ನರಕ. ನೀಮೋನಿಗೆ ಪ್ರತಿಯೊಂದು ಹಾದಿಯ ನೋವು ಮತ್ತು ಸಾವು ಮೊದಲೇ ತಿಳಿಯುವುದರಿಂದ ಅವನು ಸ್ತಬ್ಧನಾಗುತ್ತಾನೆ. ಚೆಸ್ ಆಟದಲ್ಲಿ ಒಂದು ಪದವಿದೆ, ಜುಗ್ ಜ್ವಾಂಗ್ ಅಂತ.
ಅಂದರೆ ನೀವು ಮುಂದಿನ ಹೆಜ್ಜೆ ಇಟ್ಟರೆ ಸೋಲುತ್ತೀರಿ ಅಂತ ಗೊತ್ತಾದಾಗ ಯಾವ ಹೆಜ್ಜೆಯನ್ನು ಇಡದೆ ಸುಮ್ಮನೆ ಕುಳಿತುಕೊಳ್ಳುವುದು. ನೀಮೋ ಹೇಳುತ್ತಾನೆ, ನೀನು ಯಾವುದನ್ನೂ ಆಯ್ಕೆ ಮಾಡದೆ ಇರುವವರೆಗೂ ಎಲ್ಲವೂ ಸಾಧ್ಯವಿರುತ್ತದೆ. ಆದರೆ ಈ ಪ್ರಪಂಚದಲ್ಲಿ ನೀವು ಆಯ್ಕೆ ಮಾಡದೆ ಬದುಕಲು ಸಾಧ್ಯವೇ ಇಲ್ಲ. ಸಮಯ ನಮ್ಮನ್ನು ನೂಕುತ್ತಲೇ ಇರುತ್ತದೆ. ಹಾಗಾದರೆ ಸರಿಯಾದ ಆಯ್ಕೆ ಯಾವುದು? ಹಣವೇ, ಯಶಸ್ಸೇ, ಅಥವಾ ಪ್ರೀತಿಯೇ? ಭಾಗ 5. ನಮ್ಮ ನಿರ್ಧಾರಗಳಿಗೆ ಬೆಲೆ ಕೊಡುವವರು ಯಾರು? ತತ್ವಜ್ಞಾನಿ ರೂತ್ ಚಾಂಗ್ ಒಂದು ಅದ್ಭುತ ಮಾತು ಹೇಳುತ್ತಾರೆ. ನಾವು ಯಾವಾಗಲೂ ಯಾವುದು ಬೆಸ್ಟ್ ಅಂತ ಯೋಚಿಸುತ್ತೇವೆ. ಆದರೆ ಜೀವನದ ದೊಡ್ಡ ನಿರ್ಧಾರಗಳಲ್ಲಿ ಯಾರನ್ನು ಮದುವೆಯಾಗಬೇಕು, ಯಾವ ಕೆಲಸ ಮಾಡಬೇಕು, ಯಾವುದೂ ಕೂಡ ಇನ್ನೊಂದಕ್ಕಿಂತ ಮೇಲಲ್ಲ ಅಥವಾ ಕೀಳಲ್ಲ. ಅವು ಕೇವಲ ವಿಭಿನ್ನವಷ್ಟೇ. ಸಿನಿಮಾದ ಕೊನೆಯಲ್ಲಿ ನಮಗೆ ಅರ್ಥವಾಗುವ ದೊಡ್ಡ ಪಾಠವೆಂದರೆ ಬದುಕಿನಲ್ಲಿ ತಪ್ಪು ಹಾದಿ ಎಂಬುದು ಯಾವುದೂ ಇಲ್ಲ. ಪ್ರತಿಯೊಂದು ಹಾದಿಯೂ ಸರಿಯಾದದ್ದೇ. ನಾವು ನಮ್ಮ ಮನಸ್ಸಿನ ಆಳದ ಧ್ವನಿಯನ್ನು ಕೇಳಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೇವೋ ಅದೇ ನಮ್ಮ ಬದುಕಿಗೆ ಅರ್ಥ ನೀಡುತ್ತದೆ. ನೀಮೋನಿಗೆ ಎಲ್ಲವೂ ತಿಳಿದಿದ್ದರೂ ಅವನು ಕೊನೆಗೆ ಆಯ್ಕೆ ಮಾಡುವುದು ಕೇವಲ ಪ್ರೀತಿಯನ್ನು ಮಾತ್ರ. ಜೀವನ ಎಂಬುದು ಒಂದು ಆಟದ ಮೈದಾನವಿದ್ದಂತೆ. ಇಲ್ಲಿ ತಪ್ಪುಗಳಾಗುತ್ತವೆ, ದುಃಖವಿರುತ್ತದೆ. ಆದರೆ ನಾವು ಮನಸ್ಫೂರ್ತಿಯಾಗಿ ಬದುಕಿದರೆ ಮಾತ್ರ ಆ ಕ್ಷಣಗಳು ಅಮರವಾಗುತ್ತವೆ. ನೀಮೋ ಹೇಳುವಂತೆ, ನನಗೆ ಸಾಯಲು ಭಯವಿಲ್ಲ, ಬದಲಾಗಿ ನಾನು ಸರಿಯಾಗಿ ಬದುಕಿಲ್ಲವೋ ಎಂಬ ಭಯವಷ್ಟೇ ಇದೆ. ಗೆಳೆಯರೇ, ನಿಮ್ಮ ಬದುಕಿನ ಒಂದು ನಿರ್ಧಾರ ನಿಮ್ಮನ್ನು ಇಂದು ಈ ವಿಡಿಯೋ ನೋಡುವಂತೆ ಮಾಡಿದೆ. ಹಾಗಾದರೆ ನಿಮ್ಮ ಮುಂದಿನ ನಿರ್ಧಾರ ಏನು? ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಜೀವನದ ಅತ್ಯಂತ ಕಠಿಣ ನಿರ್ಧಾರ ಯಾವುದು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಹಾಲಿವುಡ್ ಯಾತ್ರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.